ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪನ್ನೀರ್ ಬಟರ್ ಮಸಾಲ ತೋರಿಸ್ತಾ ಇದ್ದೀನಿ ವಿತೌಟ್ ಕ್ರೀಮ್. ಇದು ವೀಕೆಂಡ್ ಸ್ಪೆಷಲ್ ರೆಸಿಪಿ. ನಿಮ್ಮ ಮನೇಲಿದ್ದಾಗ, ಮನೆಯವರು ಎಲ್ಲರೂ ಇದ್ದಾಗ ಖಂಡಿತ ಟ್ರೈ ಮಾಡಿ. ಮಂತ್ಲಿ ಒನ್ಸ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಾಡೋದು ಶುರು ಮಾಡೋಣ. 1 ಪ್ಯಾಕೆಟ್ ಫುಲ್ ಪನ್ನೀರ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಕೊಂಡು 2 ದೊಡ್ಡ ಚಮಚ ಬಟರ್ ಹಾಕ್ಕೊಂಡು ಬಟರ್ನ ಲೋ ಫ್ಲೇಮಲ್ಲಿ ಕರಗಿಸಿ ಪನ್ನೀರ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನ್ಗೆ ಇನ್ನೂ 2 ದೊಡ್ಡ ಚಮಚ ಬಟರ್ ಹಾಕ್ಕೊಂಡು ಚಕ್ಕೆ ಮತ್ತು ಲವಂಗ, ಜೀರಿಗೆ, ಸೋಂಪು, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಲೋ ಫ್ಲೇಮಲ್ಲಿ. ಅದು ಫ್ರೈ ಆಗ್ತಿದ್ದ ಹಾಗೆ 2 ದೊಡ್ಡ ಈರುಳ್ಳಿ ರಫಾಗಿ ಹೆಚ್ಚಿರೋದು ಮತ್ತು 2 ದೊಡ್ಡ ಟೊಮ್ಯಾಟೊ ಹುಳಿ ಇರೋದು ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ. ಸಾಫ್ಟ್ ಆಗೋವರೆಗೂ ಮೀಡಿಯಮ್ ಹೈ ಫ್ಲೇಮ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ತಾ ಇರಿ. ನೋಡಿ, ಈ ಥರ ಸಾಫ್ಟ್ ಆಗಬೇಕು. ಫುಲ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೀವು ಅದ್ರ ಮೇಲೆ ಬಟರ್ ಕೂಡ ಹಾಕೊಬೋದು. ನಾನು ಸ್ವಲ್ಪ ಕಲರ್ಗೆ ಟ್ಯೂಮರಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಫ್ಲೇಮ್ ಕಂಪ್ಲೀಟಾಗಿ ಆಫ್ ಮಾಡಿ ನಮ್ಮ ಮನೇಲಿ ಮಾಡಿರೋ ಖಾರದ ಪುಡಿ, ಇದು ನಾನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಬೋದು. ಫ್ಲೇಮ್ ಆಫ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಇನ್ನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತಣ್ಣಗಾಗಕ್ಕೆ ಬಿಡಿ. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇದನ್ನು ನುಣ್ಣದಾಗಿ ರುಬ್ಬಿ ಸಾಫ್ಟ್ ಪೇಸ್ಟ್ ಆಗಬೇಕು, ಸ್ಮೂತ್ ಆಗಿರಬೇಕು. ಮತ್ತು ಅದೇ ಬಾಣಲಿಗೆ ಇನ್ನೂ 2 ದೊಡ್ಡ ಚಮಚ ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಟಿರಿ, ಅದು ಸೀದೋಗುತ್ತೆ. ಸಾಸಿವೆ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಬೋದು. ನಾನು ಸೋಂಪು ಹಾಕ್ತಾಯಿದ್ದೀನಿ, ದೊಡ್ಡ ಚಮಚ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಪೇಸ್ಟ್ನ ಅದಕ್ಕೆ ಹಾಕಿ 2 to 3 ಮಿನಿಟ್ಸ್ ಆ ರಾ ಫ್ಲೇವರ್ ಅಥವಾ ರಾ ಅರೋಮಾ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಪೇಸ್ಟ್ ಕುದಿ ಹಿಡಿಯುವಾಗ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಮತ್ತು ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡಿ. ಲಾಸ್ಟಲ್ಲಿ ನೋಡಿ ಹಾಕ್ಕೊಂಡ್ಮೇಲೆ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಜಾರಲ್ಲಿರೋ ಪೇಸ್ಟ್ನೆಲ್ಲ ನೀವು ನೀರು ಹಾಕ್ಕೊಂಡು ತಕ್ಕೊಳ್ಳಿ. ನಾನು 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಫ್ರೈ ಮಾಡಿರೋ ಸ್ವಲ್ಪ ನೀರು ಕುದಿ ಹಿಡಿದ್ಮೇಲೆ ಫ್ರೈ ಮಾಡಿರೋ ಪನ್ನೀರ್ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಅದ್ರ ಮೇಲೆ ಪದೇ ಪದೇ ಬಟರ್ ಹಾಕ್ತಾ ಇರ್ಬೋದು, ಏನೂ ತೊಂದರೆ ಇಲ್ಲ. ಅದನ್ನು ಚೆನ್ನಾಗಾಗುತ್ತೆ, ಥಿಕ್ಕಾಗಿ ಬರುತ್ತೆ ಅದು ಗ್ರೇವಿ. 10 ಮಿನಿಟ್ಸ್ ಕುದಿಸ್ಕೊಬೋದು. ನಾನಿಲ್ಲಿ ಹಾಲಿಂದ ತೆಗ್ದಿರೋ ಕೆನೆನ ಹಾಕ್ಕೊಳ್ತಾ ಇದ್ದೀನಿ, 1 ಜಾಮೂನ್ ಕಪ್ ಆಗೋಷ್ಟು. ಮತ್ತು ಇನ್ನು 2-3 ಮಿನಿಟ್ಸ್ ಕುದಿಸ್ಕೊಂಡು ಫ್ಲೇಮ್ ಆಫ್ ಮಾಡಿ 1 ಫಿಸ್ಟ್ಫುಲ್ ಫ್ರೆಶ್ ಕೊರಿಯಾಂಡರ್ ಲೀವ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ನೀವು ಲಿಡ್ ಕ್ಲೋಸ್ ಮಾಡ್ಬೋದು. ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಆಗುತ್ತೆ. ಕ್ರೀಮ್ ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ, ತುಂಬ ಡಿಲಿಷಿಯಸ್ ಆಗಿ ಬರುತ್ತೆ. ಇದು ನಾನು ಪೂರಿ ಜೊತೆ ಸರ್ವ್ ಮಾಡ್ತೀನಿ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ನನಗೆ ಹೇಳಿ ಹೇಗಿತ್ತು ಅಂತ. ತುಂಬ ಥ್ಯಾಂಕ್ ಯು. ಬಾಯ್.